ವೀರೇಶ್ ಥಿಯೇಟರ್ನ ಕುಶಾಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕುಶಾಲ್ ಸರ್ ಪ್ಲೀಸ್ ಬನ್ನಿ. ಇವೆಲ್ಲ ಮೊದಲದಾಗಿ ಗೀತಕ್ಕ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಂದು ಮೂವಿ ಪ್ರೊಡಕ್ಷನ್ ಮಾಡಿದ್ದಕ್ಕೆ. ಮತ್ತೆ ಶಿವಣ್ಣ ಒಂದು ಥ್ಯಾಂಕ್ಸ್ ಇಂಥ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನರ್ತನ್ ಸರ್ಗೂ ಇಂಥ ಒಂದು ಮೂವಿ ಡೆಡಿಕೇಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿಗೆ. ಯಾಕೆ ಅಂದರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಈಗ ಏನು ಆಗ್ತಾ ಇದೆ ಕಲೆಕ್ಷನ್ ವೈಸು, ಅಥವಾ ಇಂಡಸ್ಟ್ರಿ ಸೊರಗ್ತಾ ಇದೆ ಅಂತ ನಾವು ಅನ್ಕೋತಾ ಹೇಳ್ತಾ ಇದ್ದೀವಿ. ಬಟ್ ಇಲ್ಲ, ಇಂಡಸ್ಟ್ರಿ ಸೊರಗಿಲ್ಲ, ಇಂಡಸ್ಟ್ರಿ ಸೊರಗೋದು ಇಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾರವರೆಗೂ ಯಾವತ್ತೂ ಇಂಡಸ್ಟ್ರಿ ಸೊರಗಲ್ಲ. ಅಂಡ್ ಮೇಲಾಗಿ ಬರೀತಿರಣಗಲ್ ಒಂದು ಎಕ್ಸಾಮ್ ಬರೆದಿದ್ದಾರೆ, ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ನ ಹೇಳೋದಷ್ಟೇ ನನ್ನ ಕೆಲಸ. ಸೊ ನಾನೊಂದು ಬರೀ ಮೀಡಿಯಾ ಆಗಿ, ಒಂದು ಥಿಯೇಟರ್ ಓನರ್ ಆಗಿ ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಇದಕ್ಕೆ ನಾನು ಸಾಕ್ಷಿ. ಸಾರಿ. ಆ್ಯಂಡ್ ಸಾಕಷ್ಟು ಬಾರಿ ಆ್ಯಕ್ಚುಲಿ ನನ್ನ ಕರೆದ್ರು ಹೇಳಕ್ಕೆ ಮೂವೀಸ್ ಥಿಯೇಟರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವೈಸು ಮತ್ತು ರಿಪೋರ್ಟ್ ವೈಸ್. ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವೇ ನೋಡೋದು. ಯಾವುದೇ ಮೂವಿ ಆಗಿರ್ಬೋದು, ಅದ್ರ ಫಸ್ಟ್ ರಿಯಾಕ್ಷನ್ ಏನು, ಅದ್ರ ಪಿಕ್ಚರ್ ಯಾವ ರೀತಿ ಆಡಿಯನ್ಸ್ನ ಅದು ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಾವು ತದನಂತರ ಮೂವಿ ಟೀಮ್ ಅವ್ರಿಗೆ ಹೇಳ್ತೀವಿ, ಮೂವಿ ಟೀಮ್ ಅವ್ರು ಬರ್ತಾರೆ, ನೋಡ್ತಾರೆ, ಅವರು ಕೂಡ ಒಂದು ಅಸಟೈನ್ ಮಾಡ್ತಾರೆ, ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ ಅಂತ. ಆ ನಿಟ್ಟಿನಲ್ಲಿ ಭೈರತಿ ರಣಗಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಸುಮ್ಮನೆ ಈಗ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಒಂದೇ ಒಂದು ನನ್ನ ಓನ್ ಎಕ್ಸ್ಪೀರಿಯನ್ಸು ಹೇಳ್ಬಿಡ್ತೀನಿ. ನನ್ನ ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸು ಅದು ಇದೆಲ್ಲ ನೋಡ್ತಾ ಇದ್ದಾರೆ ಶಿವಣ್ಣ. ಸೊ ಅವಳು ಒಂದು ಮಾತು ಹೇಳಿದ್ಲು ಮೂವಿ ನೋಡಿದ್ಮೇಲೆ, ನೀವು ಅವತ್ತು ಥಿಯೇಟರ್ ಬಂದಿದ್ದೀರಿ, ನನ್ನ ವೈಫ್ ಮೂವಿ ನೋಡ್ತಾ ಇದ್ದು ಒಂದು ಮಾತು ಹೇಳಿದ್ರು, ಏನು ಮಾಡಿದ್ರು ಪಿಕ್ಚರು, ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ಲು. ಆದರೆ ಈ ಪಿಕ್ಚರ್ಲಿ ಸೆಕೆಂಡ್ಗೂ ನಿಮಿಷಕ್ಕೂ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದರೆ ಅಂತ ಹೇಳಿ ಇದು ನನ್ನ ವೈಫು ಒಬ್ಬ ಆಡಿಯನ್ಸ್ ಆಗಿ ಹೇಳಿದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು, ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎರಡನೇದು, OTT ಬಂತು, ಥಿಯೇಟ್ರಿಗೆ ಜನ ಬರಲ್ಲ, ಥಿಯೇಟ್ರ್ ಅಥವಾ ಪಿಕ್ಚರ್ಗಳು ನೋಡಲ್ಲ ಅನ್ನೋದು ಏನೋ ಒಂದು ಈ ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ಗಳಿದ್ದಾಗ, ಮೂವಿಗಳಿದ್ದರೆ ಜನ ಥಿಯೇಟರ್ ಬಂದೇ ಬರ್ತಾರೆ ಅಂತ ಹೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರಿ ನೀವು, ನಾನು ಕೆಲವು ಥಿಯೇಟರ್ ನಡೆಸ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಜಗದೀಶ್ಗೆ ಹೇಳ್ಬೇಕು ನೀವು, ಏನಪ್ಪ ಹೆಂಗಿದೆ ಎಲ್ಲ ಕಡೆ ಅಂತ. ಯಾಕಂದರೆ ಸಾಕಷ್ಟು ಥಿಯೇಟರ್ಗಳನ್ನ ನಡೆಸ್ತಾ ಇರೋದು ಅವರೇ. ಸೊ ಅವ್ರನ್ನೂ ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಣ್ಣ.